ಹೊಸಕೋಟೆ ಬಳಿ ಭೀಕರವಾದಂತಹ ಸರಣಿ ಅಪಘಾತ ನಡೆದು ಹೋಗಿದೆ. ಅದರಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಅಪಘಾತ ರಭಸಕ್ಕೆ ಇದೀಗ XUV 700 ಕಾರು ನಜ್ಜುಗುಜ್ಜಾಗಿದೆ ಸಂಪೂರ್ಣವಾಗಿ. ಇನ್ನು ಡಿಕ್ಕಿ ಹೊಡೆದಂತಹ ತೀವ್ರತೆಗೆ ಕಿತ್ತು ಬಂದಂತಹ ಕ್ಯಾಂಟರ್ ವೀಲ್ ಕೂಡ ರಸ್ತೆಯಲ್ಲಿ ಬಿದ್ದಿದೆ. ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಇದೀಗ ಪರಿಶೀಲನೆ ನಡೆಸ್ತಾ ಇದೆ. ಕಟ್ಟಾಗಿ ಬಿದ್ದಿದ್ದಂತಹ ಆಕ್ಸೆಲ್ಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿದೆ. ಹೊಸಕೋಟೆ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸ್ತಾ ಇದೆ. ಈ ಸಂಭವಿಕೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಅಪಘಾತದ ರಭಸಕ್ಕೆ XUV 700 ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಡಿಕ್ಕಿ ಹೊಡೆದಂತಹ ತೀವ್ರತೆಗೆ ಕಿತ್ತು ಬಂದಿದೆ ಕ್ಯಾಂಟರ್ ವೀಲ್. ಈ ಕ್ಯಾಂಟರ್ ವೀಲ್ ರಸ್ತೆಯಲ್ಲಿ ಬಿದ್ದಿದ್ದಾಗ ಅದಕ್ಕೆ ಬಂದು ಕಾರ್ ಡಿಕ್ಕಿ ಹೊಡೆದಿದೆ. ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಬಂದು ಪರಿಶೀಲನೆ ನಡೆಸ್ತಾ ಇದೆ. ಮೃತ 7 ಮಂದಿಯಲ್ಲಿ 4ರನ್ನ ಗುರುತು ಪತ್ತೆ ಮಾಡಲಾಗಿದೆ. XUV 700 ಕಾರ್ನಲ್ಲಿದ್ದಂತಹ 4 ಜೊತೆಗೆ ಬೈಕ್ ಸವಾರನ ಗುರುತು ಪತ್ತೆಯನ್ನು ಮಾಡಲಾಗಿದೆ. ಇನ್ನು ಕಾರ್ನಲ್ಲಿದ್ದಂತಹ ಅಯಾನ್, ಅಲಿ, ಭರತ್, ಅರ್ಹಾನ್ ಸಾವು ಸಂಭವಿಸದೆ ಇವರಿಗೆ. ಕಾರ್ನಲ್ಲಿದ್ದವರೆಲ್ಲರೂ ಕೂಡ ಕಾಲೇಜು ವಿದ್ಯಾರ್ಥಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಅದು ಕೂಡ ದೇವನಹಳ್ಳಿಯ ತಿಂಡ್ಲು ಮೂಲದ ಗಗನ್ ಮೃತ ಬೈಕ್ ಸವಾರ ಈತ. ನಿಜಕ್ಕೂ ಇದು ದುರ್ದೈವ. ಬೆಂಗಳೂರು ಮೂಲದ ಅಶ್ವಿನ್, ಕಿರಣ್ ಕಾರ್ನಲ್ಲಿದ್ದವರು. ಉಳಿದ ಮೃತರ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಮೃತರು ಕೇರಳ ಮೂಲದವರು, ಕೊತ್ತನೂರು ಬಳಿ ವಾಸ ಮಾಡ್ತಾ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಸ್ಥಳಕ್ಕೆ ಕೇಂದ್ರ IG ಲಾಬುರಾಮ್ ಬೆಂಗಳೂರು ಸೇರಿದಂತೆ ಈ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಏನು ಕೆಲಸ ಮಾಡ್ತಿದೆ ಬರುತ್ತೆ ಓಕೆ ಏನು ಚಳಿ ಎಲ್ಲಿ ಮೇಡಮ್ ಸತ್ಯವಾರ ಬಳಿ ನಡೆದಂತಹ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಆಯಿತು, ಸರಣಿ ಅಪಘಾತ. ಸೊ ಕ್ಯಾಂಟರ್ ಒಂದು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಅದರ ವೀಲ್ಗಳೇ ಕಿತ್ಕೊಂಡು ಬಂದ್ಬಿಟ್ಟಿದೆ. ಅದಕ್ಕೆ ಡಿಕ್ಕಿ ಹೊಡೆದಿದೆ ಕಾರು. ನಿಜಕ್ಕೂ ಇದು ದುರಂತ. ಯಾಕೆಂದರೆ ಹೊಸಕೋಟೆ ಬಳಿ ಭೀಕರ ಈ ರಸ್ತೆ ಅಪಘಾತ ಎದೆ ಜಲ್ ಅನಿಸುತ್ತೆ. 7 ಮಂದಿ ಸಾವನ್ನಪ್ಪಿದ್ದಾರೆ. ಕಾರಲ್ಲಿದ್ದಂತಹ 6 ಮಂದಿ ಜೊತೆಗೆ ಬೈಕ್ ಸವಾರ ಗಾಡಿಯನ್ನು ಓಡಿಸ್ತಾ ಇದ್ರು, ಅವರು ಕೂಡ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಇದು ದುರ್ದೈವದ ವಿಷಯ. ಈ ರೀತಿ ಅಮಾನವೀಯವಾಗಿ ಆಕ್ಸಿಡೆಂಟ್ ಆಗಿರೋದು ಒಂದು ರೀತಿ ಅವರ ಕುಟುಂಬದಲ್ಲೂ ಕೂಡ ಆಕ್ರಂದನ ಮುಗಿಲು ಮುಡ್ತಾ ಇದೆ. ನಿಜಕ್ಕೂ ಒಂದು 4ರನ್ನ ಈಗ ಆಲ್ರೆಡಿ ಗುರುತಿಸಲಾಗಿದೆ ಯಾರ್ಯಾರು ಅಂತ. ಆದರೆ ಇನ್ನೂ ಬಾಕಿ ಯಾರ್ಯಾರಿದ್ರು ಅವರನ್ನ ಈಗ ಗುರುತಿಸಲಾಗ್ತಾ ಇದೆ. ಶೋಧ ಕಾರ್ಯ ನಡೀತಾ ಇದೆ ಇವರ ವಿರುದ್ಧವಾಗಿ. ಯಾರು, ಎತ್ತ, ಏನು, ಎಲ್ಲಿಂದ ಬಂದಿದ್ರು, ಯಾತಕ್ಕೆ ಬಂದಿದ್ರು ಅಂತ. ಸದ್ಯಕ್ಕೆ ಇವರೆಲ್ಲರೂ ಕೂಡ ಕಾಲೇಜು ವಿದ್ಯಾರ್ಥಿಗಳು ಅನ್ನೋದು ತಿಳಿದು ಬಂದಿದೆ. ಸುಲಿಬೇಲೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಫಸ್ಟ್ ಒಂದು 2 ವೀಲರ್ಗೆ XUV ವೆಹಿಕಲ್ ಅವರು ಹೊಡೆದಿದ್ದಾರೆ. ಅದರಲ್ಲಿ 2 ವೀಲರ್ ರೈಡರ್ ಯಾರು ಅವರು ಡೆತ್ ಆಗಿದೆ. ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗ್ತದೆ. ಅದೇ ಗಾಡಿ XUV ಈಗ ನಾವು ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಬೈಕ್ ರೈಡರ್ ಮತ್ತೆ XUV ಇಬ್ಬರು ನಾವು ಐಡೆಂಟಿಫೈ ಆಗಿದೆ. ಅವರ ಪೇರೆಂಟ್ಸ್ ಅವ್ರಿಗೆ ಮತ್ತೆ ರಿಲೇಟಿವ್ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದ್ರು ಕಂಪ್ಲೀಟ್ ಮಾಡ್ತೀವಿ. ಅದರ ಜೊತೆಗೆ ಬಾಕಿ ಅವ್ರದ್ದು ಕೂಡ ಐಡೆಂಟಿಫೈ ಮಾಡಕ್ಕೆ ಎಫ್ಐ ಮಾಡಕ್ಕೆ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡಿ